ಅನುದಾನ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನ ಬರ್ತಾ ಇಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗುತ್ತಲೇ ಇದೆ ಅನ್ನೋ ಆರೋಪ ಇವತ್ತು ನಿನ್ನೆದಲ್ಲ. ಆದರೆ ಇದೇ ಅನುದಾನ ಸಮರಕ್ಕೆ ಮತ್ತೆ ಜೀವ ಬಂದಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪಿಸಿದ ವಿಷಯ ಇವತ್ತು ಮತ್ತಷ್ಟು ಕಿಚ್ಚು ಹಚ್ಚಿದೆ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು. ಬೆಂಗಳೂರು ನಗರಕ್ಕೆ ಏನಾದ್ರು ಕೊಡುಗೆ ಶೂನ್ಯ. ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ಯುದ್ಧ ಸಾರಿದ ಕಾಂಗ್ರೆಸ್. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ. ಸಂಸದರು ಬಾಯಿ ಬಿಡ್ತಿಲ್ಲ ಎಂದ ಸಿಎಂ, ಸೌಜನ್ಯವಿಲ್ಲದ ಟೀಕೆ ಎಂದ ಜೋಶಿ. ನಾವು ದೀಪಾವಳಿ ಗಿಫ್ಟ್ ಇದು ನ್ಯಾಯನಾ? ಹಳೇದು ಗೊತ್ತಿದ್ದು ನೀವು ಈ ರೀತಿಯಾಗಿ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಟು ಸಿದ್ದರಾಮಯ್ಯನವರು ನೀವು ಮಾತನಾಡ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಅನುದಾನ ಹಂಚಿಕೆ, GST ತೆರಿಗೆ ಪಾಲು, ಈ ಎರಡು ವಿಚಾರಗಳು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿವೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ಅನುದಾನ ಹಂಚಿಕೆಯಲ್ಲಿ ಅನ್ಯಾಯವಾದರೂ ಸಂಸದರು ಒಂದೇ ಒಂದು ಮಾತನ್ನೂ ಆಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಸೂರ್ಯ ಅಮಾವಾಸ್ಯೆ ಅಂತ ಕರೀತೀನಿ ನಾನು. ಕುಮಾರಸ್ವಾಮಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ, ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ. ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ? ಮತ್ತೆ ಒಂದಿನ ಹೋಗಿ ಒಂದು ಅರ್ಜಿ ಕೊಡ್ಲಿಲ್ಲ MP ಗಳು. MP ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡಂತ ಏನೋ ಕೇಳಿದಾರ ಇವ್ರು ಯಾರು? ಬೆಂಗಳೂರು ನಗರಕ್ಕೆ ಏನಾದ್ರು ಕೊಡುಗೆ ಶೂನ್ಯ. ಅಶೋಕಣ್ಣನ ಏನ್ ಸರ್, ಮಹಾರಾಷ್ಟ್ರಕ್ಕೆ 1566 ಕೋಟಿ ಕೊಟ್ಟಿದ್ದಾರೆ, ನಮಗ್ ನೋಡಿದ್ರೆ 384 ಕೋಟಿ ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ 9 ಸಂಸದರನ್ನ ಕೇಳಿ ಅಂತಾರೆ. ಸರ್, ನೀವು NDA ಅವ್ರು 19 ಜನ ಗೆದ್ದಿದ್ದೀರಲ್ವಾ, ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾರ್ತೀರಾ ಏನ್ ಸರ್? ನೀವು ಕೇಳ್ಬೇಕು ತಾನೆ. ಇಷ್ಟೇ ಅಲ್ಲ, ದೀಪಾವಳಿಗೆ GST ಪರಿಷ್ಕರಣೆ ಬಂಪರ್ ಗಿಫ್ಟ್ ಅಂತಿದ್ದ ಬಿಜೆಪಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. 8 ವರ್ಷ ತೆರಿಗೆ ಹಾಕಿ ಈಗ ಗಿಫ್ಟ್ ಅಂತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಅಶ್ವತ್ಥ ನಾರಾಯಣ್ ತಿರುಗೇಟು ಕೊಟ್ಟಿದ್ದಾರೆ. 8 ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ಅಂತಾರಲ್ಲ, ಇದು ನ್ಯಾಯನಾ? GST ಉತ್ಸವದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ವಯಸ್ಸಿನ ಕಾರಣದಿಂದ ನೀವು ಮರುವಾಗಿರ್ಬೋದು, ಇಲ್ಲ ನಿಮಗೆ ಜಾರಣ ಮರು ಇರಬಹುದು. ಈ ರೀತಿಯಾದಂಥ ಒಂದು ಹೇಳಿಕೆ, ಒಳ್ಳೆಯದನ್ನು ಮಾಡಿದ್ದನ್ನು ಒಳ್ಳೆಯದಂತ ಹೇಳುವಂಥ ಒಂದು ಸೌಜನ್ಯತೆಯೂ ಇರಲಾರದೆ ಅದನ್ನು ವಿರೋಧ ಮಾಡಿ ಈಗ ಅದನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನನಾಯಕ ನಿಮ್ಮನ್ನು ನೋಡ್ಕೊಂಡು ಯಾರು ಓಟ್ ಹಾಕ್ತಾರಾ? ಮೋದಿಯವ್ರು ನೋಡ್ಕೊಂಡು ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಮೋದಿನೇ ಭರವಸೆ ಅಂತ ಜನ, ಮೋದಿ ಅಂದ್ರೆ ಭರವಸೆ. ಆರೋಪ ಪ್ರತ್ಯಾರೋಪ ನಡೆಯುತ್ತಲೇ ಇದೆ. ರಾಜ್ಯ ವರ್ಸಸ್ ಕೇಂದ್ರ ಇದೇ ವಿಷಯದಲ್ಲಿ ಕೋರ್ಟ್ ಅಂಗಳಕ್ಕೂ ಹೋಗಿ ಬಂದಿವೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗೋದಾಗಿ ಎಚ್ಚರಿಕೆ ನೀಡಿದ್ರು. ಹೀಗಾಗಿ ಅನುದಾನದ ಯುದ್ಧ ಮತ್ತೆ ಸುಪ್ರೀಂ ಅಂಗಳಕ್ಕೆ ಹೋಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಈರಣ್ಣ ಬಸವ, TV9 ಬೆಂಗಳೂರು.